ಸ್ವಾಗತ. ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ ಆತಂಕಕಾರಿ ಬೆಳವಣಿಗೆ ಬೆಳಕಿಗೆ ಬಂದಿದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿಗೆ ಗಲೀಜು ನೀರು ಸೇರ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಕಾವೇರಿ ನದಿ ನೀರು ಕುಡಿಯುವಂಥವರಿಗೆ ಇದೀಗ ಅನಾರೋಗ್ಯದ ಭೀತಿ ಕಾಡ್ತಾ ಇದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿಗೆ ಗಲೀಜು ನೀರು ಸೇರ್ತಾ ಇದೆ. ಕಾವೇರಿ ನದಿ ನೀರು ಕುಡಿಯುವಂಥವರಿಗೆ ಅನಾರೋಗ್ಯದ ಭೀತಿ ಎದುರಾಗಿದೆ. ವಸತಿ ಗೃಹಗಳು, ಹೋಟೆಲ್ಗಳು, ರೆಸಾರ್ಟ್ಗಳಿಂದ ಕಾವೇರಿ ಕಲುಷಿತಗೊಳ್ತಾ ಇದೆ. ಕಾವೇರಿ ಕಲುಷಿತವಾಗ್ತಾ ಇದ್ರೂ ಪರಿಸರ ಇಲಾಖೆ ಕ್ರಮ ವಹಿಸ್ತಾ ಇಲ್ಲ. ಶ್ರೀರಂಗಪಟ್ಟಣ ಪುರಸಭೆ ಜನಪ್ರತಿನಿಧಿಗಳಿಗೆ ಕಾಳಜಿ ಅನ್ನೋದು ಇಲ್ವೇ ಇಲ್ಲ. ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕಲುಷಿತ ನೀರು ಪೂರೈಕೆ ಆಗ್ತಿರ್ತಕ್ಕಂಥ ಒಂದು ಆತಂಕ ಈಗ ಶುರುವಾಗಿದೆ. ಸಾಮಾನ್ಯ ಜನರಿಂದ ಕೇಳಿ ಬರ್ತಾ ಇದೆ ಕಾವೇರಿ ಕಾಪಾಡಿ ಅನ್ನುವಂಥ ಒಂದು ಕೂಗು. ಕಾವೇರಿ ಕಾಪಾಡಿ ಅನ್ನುವಂಥ ಒಂದು ಕೂಗು ಇದೀಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಐತಿಹಾಸಿಕ ಶ್ರೀರಂಗಪಟ್ಟಣದಲ್ಲಿ ಇದೀಗ ಒಂದು ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು ಇದನ್ನ. ಪವಿತ್ರ ಕಾವೇರಿ ನದಿಗೆ ಗಲೀಜು ನೀರು ಸೇರ್ತಿರ್ತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದ್ದು, ಕಾವೇರಿ ನೀರು ಅವಲಂಬಿಸಿರ್ತಕ್ಕಂಥ ಸಾವಿರಾರು ಜನರಲ್ಲಿ ಈಗ ಆರೋಗ್ಯದ ಭೀತಿ ಕಾಡ್ತಾ ಇದೆ. ಸ್ಥಳೀಯರ ಆರೋಪದ ಪ್ರಕಾರ ಪಟ್ಟಣದ ಕೆಲವು ವಸತಿ ಗೃಹಗಳು, ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಿಂದ ಹೊರಬರತಕ್ಕಂಥ ಅಶುದ್ಧ ನೀರು ನೇರವಾಗಿ ಕಾವೇರಿ ನೀರನ್ನ ಸೇರ್ತಾ ಇದೆ. ಶುದ್ಧೀಕರಣ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಮಲಿನ ನೀರು ನದಿಯತ್ತ ಹರಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ಸ್ಥಳೀಯ ಸಮಸ್ಯೆ ಅಲ್ಲ. ಕಾವೇರಿ ನೀರು ಮಂಡ್ಯ ಭಾಗ ಮಾತ್ರ ಅಲ್ಲ, ಬೆಂಗಳೂರು ಕೂಡ ಸೇರಿದಂತೆ ಹಲವು ಪ್ರದೇಶಗಳಿಗೆ ಈ ಒಂದು ಕಾವೇರಿ ನೀರು ಪೂರೈಕೆ ಆಗುತ್ತೆ. ಹೀಗಾಗಿ ಇಲ್ಲಿ ಉಂಟಾಗ್ತಕ್ಕಂಥ ಕಲುಷಿತ ಸಮಸ್ಯೆ ಅನ್ನೋದು ದೊಡ್ಡ ಮಟ್ಟದ ಪರಿಣಾಮ ಉಂಟು ಮಾಡತಕ್ಕಂಥ ಸಾಧ್ಯತೆ ಇದೆ. ಆ ಭಾಗ ಅಂದ್ರೆ ಮಂಡ್ಯ ಭಾಗ ಕ್ರಾಸ್ ಮಾಡ್ಕೊಂಡೆ ಬೆಂಗಳೂರಿಗೆ ಬರಬೇಕು ನೀರು. ಆದ್ರೆ ಅಲ್ಲೇ ಕಲುಷಿತ ಆಗೋದನ್ನುಕೊಂಡ್ರೆ ಇನ್ನು ಬೆಂಗಳೂರು ಹೇಳಬೇಕಾ? ಕಾವೇರಿ ಕಲುಷಿತವಾಗ್ತಾ ಇದೆ ಅನ್ನುವಂಥ ಒಂದು ದೂರುಗಳ ನಡುವೆ ಸಂಬಂಧಿತ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಪರಿಸರ ಇಲಾಖೆಯ ನಿಷ್ಕ್ರಿಯತೆ ಮತ್ತು ಪುರಸಭೆಯ ನಿರ್ಲಕ್ಷ್ಯ ಸಾರ್ವಜನಿಕರ ಅಸಮಾಧಾನಕ್ಕೆ ಇದೀಗ ಕಾರಣ ಆಗಿದೆ. ಸ್ಥಳೀಯ ಜನಪ್ರತಿನಿಧಿಗಳಿಂದಲೂ ಕೂಡ ಒಂದು ಸ್ಪಷ್ಟ ಕ್ರಮ ಕಾಣಿಸ್ತಾ ಇಲ್ಲ ಅನ್ನುವಂಥ ಒಂದು ಟೀಕೆ ಕೂಡ ಇದೆ. ಸಾಮಾನ್ಯ ನಾಗರಿಕರು, ಹೋರಾಟಗಾರರು ಕಾವೇರಿ ರಕ್ಷಣೆಗೆ ಧ್ವನಿ ಎತ್ತಾ ಇದ್ದಾರೆ. ಒಂದು ಕಡೆ ನದಿಯ ನೀರು ನಮ್ಮ ಜೀವನಾಡಿ, ಅದನ್ನೇ ಕಲುಷಿತ ಮಾಡಿದ್ರೆ ಜನರ ಆರೋಗ್ಯದ ಗತಿ ಏನು? ಮಂಡ್ಯ ರಿಪೋರ್ಟರ್ ಸತೀಶ್ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸತೀಶ್, ಈಗ ಶ್ರೀರಂಗಪಟ್ಟಣದ ಕಾವೇರಿ ನದಿಗೆ ಈಗ ಗಲೀಜು ನೀರು ಸೇರ್ತಾ ಇದೆ. ನಾವು ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಇದು ಕಾವೇರಿ ನದಿ ನೀರ ಅಥವಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಗಲೀಜಾಗಿದೆ. ಈ ಇಲಾಖೆ ಏನು ಮಾಡ್ತಾ ಇದೆ? ಈಗ ಶ್ರೀರಂಗಪಟ್ಟಣದಿಂದ ಈ ಭಾಗಕ್ಕೆ ಬರಬೇಕು, ನಾವು ಬೆಂಗಳೂರಲ್ಲಿ ಕಾಯ್ತಾ ಇದ್ದೀವಿ, ಇಂಥ ನೀರನ್ನ ನಾವು ಕುಡಿಬೇಕಾ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸತೀಶ್? ಇದೊಂದು ವಿಷಾದಕರ ಸಂಗತಿ ಅಂತಾನೆ ಹೇಳ್ಬೇಕು. ಏನು ಶ್ರೀರಂಗಪಟ್ಟಣದಲ್ಲಿ ಜೀವನದಿ ಕಾವೇರಿಗೆ ವಸತಿ ಪ್ರದೇಶಗಳು ಮತ್ತೆ ವಸತಿ ಗೃಹಗಳು, ರೆಸಾರ್ಟ್ಗಳು ಸೇರಿದಂತೆ ಎಲ್ಲಾ ನೀರುಗಳನ್ನ, ತ್ಯಾಜ್ಯ ಮತ್ತೆ ಚರಂಡಿ ನೀರುಗಳನ್ನ ಬಿಡ್ತಾ ಇರುವಂತದ್ದು ಅನುಚನವಾಗಿ ನಡ್ಕೊಂಡು ಬರ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಂಘಟನೆಗಳು ಕಾವೇರಿ ಕಾಪಾಡಿ ಅನ್ನುವಂತಹ ಹಲವಾರು ಘೋಷಣೆಯನ್ನ ಕೂಗಿ ಅಭಿಯಾನಗಳನ್ನ ಮಾಡಿದ್ರು ಕೂಡ ಕ್ರಮ ಆಗಿಲ್ಲ. ಪರಿಸರ ಇಲಾಖೆ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಜನರನ್ನ ಕಾಡ್ತಾ ಇದೆ. ಈ ಇತ್ತೀಚೆಗೆ ಬಂದಂತ ಉಪಲೋಕಾಯುಕ್ತರಾದಂತ ಬಿ ಶಿವಪ್ಪ ಅವರು ಕೂಡ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು ಕೂಡ ಇಲ್ಲಿನ ಸ್ಥಳೀಯ ಪುರಸಭೆಯಾಗಿ ಜನಪ್ರತಿನಿಧಿಗಳಾಗ್ಲಿ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಬಹಳ ಮುಂದಿನ ದಿನಗಳಲ್ಲಿ ಕಾವೇರಿಯಾಗೆ ಉಳಿತಾಳ ಇಲ್ಲ ಇದೇನು ದೊಡ್ಡ ಬಚ್ಚಲಾಗುತ್ತಾ ಅನ್ನುವಂತ ಆತಂಕ ಮತ್ತೆ ಇದನ್ನ ಈ ವ್ಯವಸ್ಥೆಯ ಲೋಪವನ್ನ ಜನಗಳು ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಂಡ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಬಿ ಶಂಕರಬಾಬು ಕೂಡ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೇಳಿದ್ದಾರೆ ಅನ್ನೋದು ಗೊತ್ತಾಯಿತು. ಈಗ ಶುದ್ಧೀಕರಣ ಘಟಕಗಳನ್ನ ಕಡ್ಡಾಯಗೊಳಿಸಿಲ್ವಾ ಇವರು? ಹೇಗೆ ಏನ್ ಮಾಡ್ತಾರೆ? ಈಗ ನೋಡಿ, ನದಿಯ ನೀರು ನಮ್ಮ ಜೀವನಾಡಿ. ಈಗ ಒಂದು ಹಾಡು ಕೂಡ ಇದೆ,
ಕನ್ನಡ ನಾಡಿನ ಜೀವ ನದಿ ಕಾವೇರಿ ಅಂತ. ಅಂತಹ ಕಾವೇರಿ ನದಿ ಈ ರೀತಿ ಆದ್ರೆ ಕಲುಷಿತ ಮಾಡಿದ್ರೆ ಜನರ ಆರೋಗ್ಯದ ಗತಿ ಏನು ಅಂತ. ಇದಲ್ಲದೆ ಮೈಸೂರಿಂದನೂ ಕೂಡ ನೀರು ಬಂದು ಕಾವೇರಿ ನದಿಯನ್ನ ಸೇರ್ತಾ ಇದೆ. ಇದು ಮುಂದಿನ ಎಪಿಸೋಡ್ಗಳು ಕೊಡ್ಬೇಕು. ಒಟ್ಟಾರೆ ಇದು ಒಂದು ದೊಡ್ಡ ಒಂದು ಆತಂಕಕಾರಿ ಬೆಳವಣಿಗೆ ಕಾವೇರಿಯ ಮೇಲೆ ಆಗ್ತಾ ಇದೆ. ಕಾವೇರಿ ಮುಂದಿನ ದಿನಗಳಲ್ಲಿ ಕಾವೇರಿಯಾಗಿ ಉಳಿಯುವಂತಹ ಇದು ಆತಂಕ ಎದುರಾಗಿದೆ. ಇದು ಮೈಸೂರಿಂದನೂ ಕೂಡ ಗಾರ್ಬೇಜು ನಮ್ಮ ಕಾವೇರಿ ನದಿಯನ್ನ ಸೇರ್ತಾ ಇದೆ. ಇದ್ರ ಬಗ್ಗೆ ವ್ಯಾಪಕವಾದಂತಹ ವಿರೋಧ ಮತ್ತೆ ಇದೆಲ್ಲ ನಡೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಆಗ್ತಾ ಇಲ್ಲ. ಮತ್ತೆ ಈ ಮುಂದೆ ಶ್ರೀರಂಗಪಟ್ಟಣದಿಂದ ಮುಂದೆ ಟೀಕೆ ದೊರೆಕಾಟನಹಳ್ಳಿ ಅನ್ನೋ ಘಟಕದಿಂದ ಬೆಂಗಳೂರಿಗೂ ಕೂಡ ನೀರು ಹರಿಯುತ್ತೆ. ಇವರು ಕ್ಲೀನ್ ಮಾಡೋದು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಈ ನೀರು ಇಷ್ಟೊಂದು ಗಲೀಜು ನೀರನ್ನ ಇವರು ಯಾವ ಮಟ್ಟದಲ್ಲಿ ಇವರು ಕ್ಲೀನ್ ಮಾಡಿ ಕಳಿಸ್ತಾರೆ. ಮತ್ತೆ ಆ ಕ್ಲೀನ್ ಮಾಡಿದ ನೀರು ಮತ್ತೆ ಮುಂದಿನ ಭಾಗಗಳಿಗೆ ಏನು ಕಾವೇರಿಯ ಕೆಳ ಹಂತದ ಭಾಗಗಳಲ್ಲಿ ಜನ ನೀರು ಬಳಕೆ ಮಾಡಲು ಕೂಡ ಕಷ್ಟ ಆಗ್ತಾ ಇದೆ. ಇದೇನಾರ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಾವೇರಿಯಾಗೆ ಉಳಿಯಲ್ಲ ಅನ್ನುವಂತ ಆತಂಕ ಇದೆ. ಇದು ಬಹಳ ಗಂಭೀರವಾದಂತಹ ಪ್ರಶ್ನೆ. ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೂಡ ಅನುದಾನ ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡಿ ಯಾವುದೇ ರೀತಿಯಾದಂತಹ ಕ್ರಮ ಆಗಿಲ್ಲ. ಈಗೇನಾದ್ರು ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾವೇರಿ ಬರೀ ಮರೀಚಿಕೆ ಆಗುವಂತಹ ಒಂದು ಆತಂಕ ಎದುರಾಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತೀಶ್.